ಎಲ್ಲರಿಗೂ ಬೆಳಗ್ಗೆ ಶುಭೋದಯ. ನನ್ನ ಹೆಸರು ಸೌಮ್ಯ. ನಾನು 8ನೇ ತರಗತಿ ವಿಭಾಗದಲ್ಲಿ ಓದುತ್ತಿದ್ದೆ. ನಿನ್ನೆ ತಾನೇ ನಾವು ಕೈಯಾರ್ ಶ್ರೀನಾರಾಯಣರವರ ಬಗ್ಗೆ ತಿಳಿದುಕೊಂಡೆವು. ಇಂದು ಕನ್ನಡ ಕಾದಂಬರಿ ಸಾರವಾಣಿ ಎಂದೇ ಖ್ಯಾತರಾಗಿದ್ದ ಅನಂತ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಅನಂತ ಅವರು ಕೋಲಾರದಲ್ಲಿ ಮೇ 9, 1908ರಲ್ಲಿ ಜನಿಸಿದರು. ಕನ್ನಡ ಸಾಹಿತ್ಯ ಲೋಕದ ಪ್ರಮುಖರು. ಕರ್ನಾಟಕದ ಪ್ರಮುಖ ಹೋರಾಟಗಾರರ. ಇವರ ಮೂಲ ಹೆಸರು ಅರಕಲಗೂಡು ನರಸಿಂಹರಾಯ ಕೃಷ್ಣರಾಯ. ಇವರು ಕಾದಂಬರಿಕಾರರು, ನಾಟಕಕಾರರು, ಕಥೆಗಾರರು, ಸಂಪಾದಕರು ಮತ್ತು ವಿಮರ್ಶಕರು. ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅನಂತ ಹುಟ್ಟಿದ್ದು ಕೋಲಾರ ಹಾಗೂ ಕುಟುಂಬದ ಮೂಲ ಹಾಸನ ಜಿಲ್ಲೆಯ ಅರಕಲಗೂಡು. ತಂದೆ ನರಸಿಂಹರಾಯ ಮತ್ತು ತಾಯಿ ಆಯಮ್ಮನವರು. ಅನಂತರು ಮಹಾನ್ ಕನ್ನಡಾಭಿಮಾನಿಯಾಗಿದ್ದರು. ಕರ್ನಾಟಕದಲ್ಲಿ ಎಲ್ಲ ಭಾಷೆಯ ಜನರಿರಲಿ, ಆದರೆ ಅವರು ಒಂದೊಂದನ್ನು ಹೊಂದಿಕೊಂಡು ಹೋಗಲಿ, ಮಾತೃಭಾಷೆಯನ್ನು ಗಟ್ಟಿಬಿಡುವುದು ಸರಿಯಿಲ್ಲ ಎಂಬುದು ಅವರ ತತ್ವವಾಗಿತ್ತು. ಅನಂತರವರ ಚಳವಳಿಯಿಂದ ಬೆಂಗಳೂರಿನ ಅಲಂಕಾರ ಚಿತ್ರಮಂದಿರದಲ್ಲಿ ಮೊತ್ತ ಮೊದಲ ಬಾರಿಗೆ ಕನ್ನಡ ಚಿತ್ರ ಪ್ರದರ್ಶನಗೊಂಡಿತು. ಹೀಗೆ ದಳಿತವಾದ ಮೊದಲ ಚಿತ್ರ 1960ರಲ್ಲಿ ತೆರೆ ಕಂಡ ಜಿವಿ ಅಯ್ಯರ್ ನಿರ್ದೇಶನದ ಬಂಗಾಳಿ ವಿಶೇಷವೆಂದರೆ ತುಂಬಿದ ಪದಚಿತ್ರದಲ್ಲಿ ಅಭಿನಯಿಸಿದ್ದರು. ಮಾಜಿ ವೆಂಕಟೇಶ್ ಅಯ್ಯಂಗಾರ್ ಅವರು ಒಂದು ಸಭೆಯಲ್ಲಿ ಅನಂತರ ಕುರಿತು ಹೇಳಿದ ಮಾತು, ನಾನು ತಮಿಳು ಕನ್ನಡಿಗ, ಮಿರ್ಜಾ ಇಸ್ಮಾಯಿಲ್ ಎಲ್ಲರೂ ಮುಸ್ಲಿಂ ಕನ್ನಡಿಗರು, ಅನಂತ ಅಚ್ಚ ಕನ್ನಡಿಗರು. ನನ್ನಂತವರು ಕನ್ನಡಕ್ಕೆ ಅನೇಕರಿದ್ದಾರೆ, ಆದರೆ ನನಗಿರುವುದು ಒಂದೇ ಕನ್ನಡ. ಈ ಮಾತು ಅನಂತರವರ ಕನ್ನಡಿಗಮಾನಕ್ಕೆ ಸಾಕ್ಷಿಯಾಗಿದೆ. 1941ರಲ್ಲಿ ಮೈಸೂರಿನಲ್ಲಿ ದಸರಾ ಸಂದರ್ಭದಲ್ಲಿ ನಡೆದ ಕನ್ನಡ ನಾಡಿನ ವಿದ್ವಾಂಸರ ಸಮ್ಮೇಳನದಲ್ಲಿ ತಮಿಳುನಾಡಿನ ನಿರ್ಣಯವನ್ನು ವಿರೋಧಿಸಿ ಸ್ಥಳೀಯಕ್ಕೆ ಭಾಷಾಂಶವಲ್ಲ ಎಂದು ನಿರ್ಣಯ ಕೈಗೊಳ್ಳಲಾಯಿತು. ಮೊದಲಿಗೆ ದಸರಾ ಪದಗಳನ್ನು, ಶಿವಕನ್ನಡ ವಚನಗಳನ್ನು ಸಂಗೀತಕ್ಕೆ ಅನ್ವಯಿಸುವಂತೆ ವೀರರಾಜರಾಯರು ಮತ್ತು ಇತರ ಗೆಳೆಯರನ್ನು ಗುರಿಗೊಳಿಸಿ ಅವುಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ ಪುಸ್ತಕ ರೂಪದಲ್ಲಿ ಪ್ರಕಟಿಸಲು ನೆರವಾಗಿದೆ. ಇಷ್ಟಾದ ಮುನ್ನುಡಿಗಳನ್ನು ಸಂಗೀತ ಕಚೇರಿಗಳಲ್ಲಿ ಕನ್ನಡದ ಕೃತಿಗಳು ವೇದಿಕೆ ಹತ್ತಲೇ ಇಲ್ಲ. 1956ರಲ್ಲಿ ಕನ್ನಡ ನಾಡು ಉದಯವಾದರೂ ಸಂಗೀತ ಕಚೇರಿ ಎಲ್ಲ ರಂಗಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಕನ್ನಡಕ್ಕೆ ಮೌಲ್ಯ ಹೆಚ್ಚಲಿಲ್ಲ. ಅನಂತರು ಅಂದಿನ ಸಂಘಟನೆಗಳು ಸೇರಿಕೊಂಡಿದ್ದ ಕರ್ನಾಟಕ ಸಂಗೀತ ರಂಗದ ಅಧ್ಯಕ್ಷರಾಗಿ ಅವರು ಇಡೀ ಸಂಗೀತ ಲೋಕ ಬೆಚ್ಚಿ ಬೀಳುವಂತ ಪ್ರತಿಭಟನೆಯನ್ನು ರೂಪಿಸಿದರು. ಶಾಲಾಗಳಲ್ಲಿದ್ದರು ಸಾಹಿತ್ಯವಾಗಿ ರುಚಿ ಹೊಂದಿದ್ದರು. ನಟ ವರದಾಚಾರ್ಯರು ಒಡ್ಡಿದ್ದ ಸವಾಲಿಗೆ ಉತ್ತರವಾಗಿ ಒಂದೇ ರಾತ್ರಿಯಲ್ಲಿ ಮದುವೆಯೋ ಮನೆಮಾಡೋ ಎಂಬ ನಾಟಕ ರಚಿಸುವ ಮೂಲಕ ಸಾಹಿತ್ಯ ರಚನೆ ಆರಂಭಿಸಿದರು. ಅನಂತರ ಅವರಿಗೆ ಬರವಣಿಗೆಯೇ ಜೀವನೋಪಾಯವಾಗಿತ್ತು. ಅವರು ರಚಿಸಿರುವ ಸಾಹಿತ್ಯ 80,000 ಪುಟಗಳಿಗೂ ಅಧಿಕ. ಅದರಲ್ಲಿ ಕಾದಂಬರಿಗಳು 110, 15 ನಾಟಕಗಳು, 8 ಕಥಾಕಥನಗಳು, ಕಲೆ, ಸಾಹಿತ್ಯ, ವಿಮರ್ಶೆಗೆ ಸಂಬಂಧಿಸಿದ 20 ಪುಸ್ತಕಗಳು, 8 ಜೀವನ ಚರಿತ್ರೆಗಳು, 3 ಅನುವಾದ, 12 ಸಂಪಾದನಾ ಕೃತಿಗಳು, ಅಲ್ಲದೆ ಪ್ರಬಂಧ ಹೋರಾಟಗಳು ಸೇರಿವೆ. 1934ರಿಂದ 1964ರ ಅವಧಿಯಲ್ಲಿ 3 ಕಾದಂಬರಿಗಳನ್ನು ರಚಿಸಿರುವ ಅನಂತರು ಅವರ ಮೊದಲನೆಯ ಕಾದಂಬರಿ ಜೀವನಯಾತ್ರೆ, 3ನೆಯ ಕಾದಂಬರಿ ಗರುಡಾನಚ್ಚು. ಅಷ್ಟಲ್ಲದೆ ಮೈಸೂರಿನ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದ ಅನಂತರವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಪ್ರಶಸ್ತಿಗಳ ಎಂದು ಅನಂತರವರಿಗೆ ಅರ್ಪಿಸಿದ ಅಭಿನಂದನ. ಜಿ.ಎಸ್. ಅಮೋಘ್, ಸೇವನೆ ರಾಜಮಲ್ಲ ಮುಂತಾದ ಸಾಹಿತಿಗಳು ಅನಂತರ ಕುರಿತು ಗ್ರಂಥ ರಚಿಸಿರುವ ಗೌರವ ಸಲ್ಲಿಸಿದ್ದಾರೆ. ಇಂಥ ಮಾನವ ವ್ಯಕ್ತಿಗಳನ್ನು ಮಾತನಾಡಲು ಅವಕಾಶ ಕೊಟ್ಟ ಧನ್ಯವಾದಗಳು. ಜೈ ಜೀವನ.